ಸ್ನೇಹಿತರೆ ನಮಸ್ಕಾರ. ಇಂದು ನಾನು ಕಾಪಿರೈಟ್ಸ್ ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಕ್ಷಮೆ ಇರಲಿ. ಈ PPT ಏನು ನಾನು ಪ್ರಿಪೇರ್ ಮಾಡಿದ್ದೀನಿ ಅದು ಎಲ್ಲ ಇಂಗ್ಲೀಷಲ್ಲಿದೆ, ಆದರೆ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಪೈಸ್ ಆಫ್ ಲೈಫ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಇಂದು ನಾನು ಕಾಪಿರೈಟ್ಸ್ ಎಕ್ಸ್ಪ್ಲನೇಷನ್ನು ಏನಂತ ತಿಳಿಸ್ಕೊಡ್ತೇನೆ. ಲೈಕ್ ದೇರ್ ಆರ್ 3 types ಆಫ್ ಕಾಪಿರೈಟ್ಸ್. ಓಕೆ, ಸೊ ಸ್ಪೆಕ್ಟ್ರಮ್ ಆಫ್ ರೈಟ್ಸ್ ಅಂದರೆ 3 ವಿಧವಾದ ಲೈಸೆನ್ಸ್ ಇದೆ. ಅದು ಯಾವುದ್ಯಾವುದು ಅಂತ ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ಸಿ ಸರ್ಕಲಲ್ಲಿ ಸಿ ಇದೆ. ಇದು ಕಂಪ್ಲೀಟ್ಲಿ ಯಾರು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಕಾಪಿರೈಟ್ಸ್ ಪ್ರೊಟೆಕ್ಟೆಡ್. ಅವ್ರ ಹತ್ರ ಓನರ್ ಪರ್ಮಿಷನ್, ಪೇಯ್ಡ್ ವರ್ಷನ್ ಅವ್ರ ಹತ್ರ ಪೇ ಮಾಡಿಬಿಟ್ಟು ಇಲ್ಲಾಂದರೆ ಪರ್ಮಿಷನ್ ಆಥರೈಸೇಷನ್ ತೊಗೊಂಡೆ ನಾವು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ಇದು ಕ್ರಿಯೇಟಿವ್ ಕಾಮನ್. ಇದು ಮೋಸ್ಟ್ಲಿ ಎಲ್ಲ ಹೊಸ ಯೂಟ್ಯೂಬ್ ಕ್ರಿಯೇಟ್ ಮಾಡಿರೋರಿಗೆ ಕ್ರಿಯೇಟಿವ್ ಕಾಮನ್ ಅಂದರೆ ಏನು ಅಂತ ತಲೆ ಹುಳ ಬಿಟ್ಕೊಂಡಿರ್ತೀರ. ನಾನು ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಂದಿನ ವಿಡಿಯೋದಲ್ಲಿ. ಈ ಕಾಪಿರೈಟ್ ಸಿಂಬಲ್ ಏನಂತ ಇದೆ. ಸೊ ಈ ಥರ ನೀವೇನಾದರೂ ನೋಡಿದ್ರೆ ಇದನ್ನ ಕಂಪ್ಲೀಟ್ಲಿ ಫ್ರೀ ಟು ಯೂಸ್. ನೀವು ಇದನ್ನು ಕಮರ್ಷಿಯಲ್ ಆಗಲಿ ಯೂಟ್ಯೂಬಲ್ಲಾಗಲಿ ಇದನ್ನು ಯೂಸ್ ಮಾಡ್ಕೋಬೋದು, ಇಂಥ ಸಿಂಬಲ್ ಇರೋ ವಿಡಿಯೋಗಳನ್ನ. ಇದನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ, ಆಲ್ ರೈಟ್ಸ್ ರಿಸರ್ವ್ಡ್, ರೀಯೂಸ್ ರಿಕ್ವೈರ್ಸ್ ದಿ ಪರ್ಮಿಷನ್ ಫ್ರಮ್ ದಿ ಓನರ್. ಕ್ರಿಯೇಟಿವ್ ಕಾಮನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಸೆನ್ಸ್ ಇದೆ. ಅದನ್ನು ನಾನು ಮುಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಮ್ ರೈಟ್ಸ್ ರಿಸರ್ವ್ಡ್, ರೀಯೂಸ್ ಈಸ್ ಪರ್ಮಿಟೆಡ್ ವಿತೌಟ್ ಪರ್ಮಿಷನ್ ಅಂಡರ್ ದಿ ಸ್ಪೆಸಿಫಿಕೇಶನ್ ಶೇರ್ಡ್ ಇನ್ ದಿ ಲೈಸೆನ್ಸ್. ಪಬ್ಲಿಕ್ ಡೊಮೇನ್, ಸೊ ಇದು ಯಾವುದೇ ರೀತಿಯಾದ ರೈಟ್ಸು ರಿಸರ್ವ್ಡ್ ಇರಲ್ಲ. ಸೊ ಇದು ಏನಿದೆ, ಇದು ಸಿಂಬಲ್ಲು ನೀವು ನೋಡ್ತೀರಾ. ಇದನ್ನು ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ನೀವು ನೋಡಿರ್ಬೋದು. ಸೊ ಆ ಲೈಸೆನ್ಸಲ್ಲಿ ಯಾರ್ದು ಓನರ್ ಇರುತ್ತೆ ಮತ್ತು ಆ ಲೈಸೆನ್ಸನ್ನು ನೀವು ಕ್ರೆಡಿಟ್ ಕೊಟ್ಬಿಟ್ಟು ನೀವು ಯೂಸ್ ಮಾಡ್ಕೊಬೋದು. ಸೊ ಈ ಸಿಂಬಲ್ ಅಂತ ಏನು ನೀವು ನೋಡ್ತೀರಾ, ಇದನ್ನು ನೀವು ಈ ಸಿಂಬಲ್ ಇದ್ದಾಗ ಯಾವುದೇ ರೀತಿಯಾದ ಕಮರ್ಷಿಯಲ್ ಪರ್ಪೋಸ್ಗೆ ನೀವು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಆ ವಿಡಿಯೋಗಳನ್ನ ನೀವು ಎಜುಕೇಷ್ನಲ್ ಪರ್ಪೋಸ್ ಆಗಿ ನೀವು ಯೂಸ್ ಮಾಡ್ಕೊಬೋದು. ಅಂದರೆ ನೀವು ಈ ಥರ ಸಿಂಬಲ್ ಇರೋ ವಿಡಿಯೋನ ನೀವು ಯೂಟ್ಯೂಬಲ್ಲಿ ಹಾಕಿ ಅಥವಾ ಬೇರೆ ಯಾವುದೇ ಆಗಲಿ ಸೇಲ್ ಮಾಡಿ ನಿಮಗೆ ಹಣ ಏನು ಪ್ರಾಫಿಟ್ ಆಗಲಿ ಕಮರ್ಷಿಯಲ್ ರಿಲೇಟೆಡ್ ಆಗಲಿ ಯಾವುದೇ ಥರದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ನೋ ಡಿರೈವೇಟಿವ್ಸ್. ಸೊ ಇದು ಏನಂದರೆ ಎಕ್ಸಾಕ್ಟ್ಲಿ ಈಕ್ವಲ್. ಸೊ ಈಕ್ವಲ್ ಅಂತ ಇದೆಯಲ್ಲ, ದಿಸ್ ವರ್ಕ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ಎಕ್ಸಾಕ್ಟ್ಲಿ ಹೌ ಇಟ್ ಈಸ್. ಯಾವುದೇ ಥರ ನೀವು ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ. ಯಾವುದೇ ಥರ ಸೇಮ್ ಎಕ್ಸಾಕ್ಟ್ಲಿ ಯಾವುದು ಫಸ್ಟ್ ಪ್ರಿಂಟ್ ಏನಿದೆ ಅದೇ ಥರ ನೀವು ಯೂಸ್ ಮಾಡಬೇಕಾಗುತ್ತೆ. ಶೇರ್ ಅಲೈಕ್, ನೀವು ಇದನ್ನು ಒರಿಜಿನಲ್ ಕಾಪಿ ಥರನೇ ಯೂಸ್ ಮಾಡಬಾರ್ದು, ಡಿಫ್ರೆಂಟಾಗಿ ಯೂಸ್ ಮಾಡಬೇಕು. ಎನಿ ನ್ಯೂ ಮೆಟೀರಿಯಲ್ ಪ್ರೊಡ್ಯೂಸ್ ಯೂಸಿಂಗ್ ದ ವರ್ಕ್ ಮಸ್ಟ್ ಬಿ ಮೇಡ್ ಅವೈಲಬಲ್ ಅಂಡರ್ ಸೇಮ್ ಲೈಸೆನ್ಸ್ ಆಸ್ ದಿ ಒರಿಜಿನಲ್ ವರ್ಕ್. ನೀವು ಆಲ್ಟ್ರೇಷನ್ ಮಾಡಿಬಿಟ್ಟು ಬಟ್ ಸೇಮ್ ಲೈಸೆನ್ಸ್ನ ಅಟ್ರಿಬ್ಯೂಷನ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ಇದು ಫಸ್ಟ್ ಟೈಪ್ ಆಫ್ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್. ಇದನ್ನು ನೀವು ಈ ಥರ ಇದ್ದಾಗ ಜಸ್ಟ್ ನೀವು ಯಾವ ಲೈಸೆನ್ಸರ್ ಏನಿರ್ತಾರೆ ಒರಿಜಿನಲ್ ಅವ್ರದ್ದು ನೇಮ್ ಲೈಸೆನ್ಸು ಅವ್ರಿಗೆ ಕ್ರೆಡಿಟ್ ಕೊಟ್ಬಿಟ್ಟು ನೀವು ಈ ವಿಡಿಯೋನ ಯೂಟ್ಯೂಬಲ್ಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. CC ಕ್ರಿಯೇಟಿವ್ ಕಾಮನ್ ಅಟ್ರಿಬ್ಯೂಷನ್ ವಿತ್ ಶೇರ್ ಅಲೈಕ್. ಸೊ ನಾನು ಆಗಲೇ ಹೇಳ್ದಂಗೆ ಶೇರ್ ಅಲೈಕ್, ನೀವು ಇದನ್ನು ಎಡಿಟ್ ಮಾಡಿಬಿಟ್ಟು ಲೈಸೆನ್ಸ್ನ ಕ್ರೆಡಿಟ್ ಕೊಟ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇದನ್ನು ಕೂಡ ನೀವು ಈ ಥರ ಸಿಂಬಲ್ ಇರೋ ಲೈಸೆನ್ಸ್ನ ನೀವು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೋಬೋದು, ರೀಯೂಸ್ ಮಾಡ್ಕೋಬೋದು. ಈ ಥರ ಲೈಸೆನ್ಸ್ ಏನಿದೆ ಇದನ್ನು ನೀವು ಯೂಟ್ಯೂಬಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಈ ಡಾಲರ್ ಸಿಂಬಲ್ ಏನಿದೆ ಇಟ್ ಈಸ್
ನಾನ್ ಕಮರ್ಷಿಯಲ್. ಮುಂದಿನದು ಇದು ಕೂಡ ನೀವು ಎಜುಕೇಷನಲ್ ಪರ್ಪಸ್ಗೆ ನೀವು ಎಡಿಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು. ಆದರೆ ಯೂಟ್ಯೂಬಲ್ಲಿ ನೀವು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಟ್ರಿಬ್ಯೂಷನ್ ಕ್ರಿಯೇಟಿವ್ ಕಾಮನ್ ಅಟ್ರಿಬ್ಯೂಷನ್ ಇಸ್ ರಿಕ್ವೈರ್ಡ್ ಆ್ಯಂಡ್ ಸೇಮ್ ಯಾವುದೇ ರೀತಿಯಾದ ಎಡಿಟ್ ಮಾಡ್ದೇ ಲೈಸೆನ್ಸ್ ಏನಿದೆ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟು, ಟೈಟಲ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಸ್ನೇಹಿತರೆ, ಅಲ್ಲಿ ಇದನ್ನು ಡಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ನೀವು ಯೂಟ್ಯೂಬಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಕೊನೆಯದಾಗಿ ಇನ್ನೊಂದು, ಈ ಥರ ಸಿಂಬಲ್ ಇರೋ ಲೈಸೆನ್ಸ್ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಟ್ರಿಬ್ಯೂಷನ್ ನಾನ್ ಕಮರ್ಷಿಯಲ್ ನೋ ಡಿರೈವೇಟಿವ್. ಸೊ ಸೇಮ್ ಅದೇ ಥರ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಬಟ್ ಇಟ್ ಈಸ್ ಓನ್ಲಿ ಯು ಕ್ಯಾನ್ ಯೂಸ್ ಫಾರ್ ದಿ ಎಜುಕೇಷನಲ್ ಪರ್ಪಸ್ ಓನ್ಲಿ. ಆದರೆ ಯೂಟ್ಯೂಬಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಸ್ನೇಹಿತರೆ, ಸ್ಟಾರ್ಟಿಂಗ್ ಟು ಎಂಡ್ ಇದು ಮೋಸ್ಟ್ ವೈಡ್ಲಿ ಓಪನ್, ಇದು ಲೀಸ್ಟ್. ಓಕೆನಾ? ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ನ ಯೂಸ್ ಮಾಡಿ ಕ್ವಶನ್ ಕೇಳಿ, ನಾನು ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಧನ್ಯವಾದಗಳು.